ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇದು ಬಂದ್ಬಿಟ್ಟು SSLC ಸೈನ್ಸ್ನ ಮಾಡೆಲ್ ಕ್ವಶನ್ ಪೇಪರ್ ಒಂದಿದೆ. ಸೊ ಅದರದಲ್ಲಿರ್ತಕ್ಕಂಥದ್ದು ಕೆಮಿಸ್ಟ್ರಿ ಮತ್ತು ಬಯೋ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿದ್ದೀನಿ. ಫಿಸಿಕ್ಸ್ ಆಲ್ರೆಡಿ ಸಾಲ್ವ್ ಮಾಡಿದೆ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಸಹಿತ ಹಾಕಿದ್ದೀನಿ. ನೋಡಿ, ಎಲ್ಲ ವಿಷಯಗಳಲ್ಲಿ ನಾವು ಸಾಲ್ವ್ ಮಾಡಿರ್ತಕ್ಕಂಥ PDF ಪಾಸಿಂಗ್ ಪ್ಯಾಕೇಜ್ಗಳು ನಿಮಗಾಗಿ ಲೈನಪ್ ಮಾಡಿದ್ದೀವಿ. ದಯಮಾಡಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದ್ರಿ. ಕಮೆಂಟ್ ಪಕ್ಕ ಹೈಪ್ ಇದೆ, ಹೈಪನ್ನು ಸಹಿತ ಒತ್ತಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ. ಸೊ ಭಾಗ ಬಿ ರಸಾಯನ ವಿಜ್ಞಾನ ಮುಖ್ಯ ಪ್ರಶ್ನೆ 6, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ 3 ಇದ್ದಾವೆ. ಮೊದಲ ಪ್ರಶ್ನೆ, ಹಿತ್ತಾಳೆಯಲ್ಲಿರುವ ಘಟಕದ ಲೋಹಗಳು ಅಂತ ಕೇಳಿದ್ರು. ತಾಮ್ರ ಮತ್ತು ಸತ್ವ ಅನ್ನೋದು ಗೊತ್ತಿರಲಿ, ಆಪ್ಷನ್ ಎ. ಮುಂದೆ ಒಂದು ಚಿತ್ರ ಕೊಟ್ಟಿದ್ರು. ಸೊ ಮೇಲಿನ ಚಿತ್ರದಲ್ಲಿ ವ್ಯಕ್ತಗೊಂಡಿರುವ ಪ್ರಯೋಗವನ್ನು ವಿಶ್ಲೇಷಣೆ ಮಾಡಬೇಕು. ವೈ ದ್ರಾವಣ KI ವರ್ತಿಸಿ ಹಳದಿ ಬಣ್ಣದ ಪ್ರಕ್ಷೇಪ ಮತ್ತು ಇಲ್ಲಿ ಉಂಟಾಗಿರುವ ಮತ್ತೊಂದು ಉತ್ಪನ್ನದ ಅನುಸೂತ್ರಗಳು ಕ್ರಮವಾಗಿ ಅಂತ ಕೇಳಿದರು. ಇದು ವೈ ಇದೆ, ಇದು KI ಇದೆ. ಸೊ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ ಬಿ PbI2 + KnO3 ಅನ್ನೋದು ಸರಿಯಾದ ಉತ್ತರವನ್ನು ನೀವು ಕೊಡಬೇಕು. ಪ್ರಶ್ನೆ 15, ದೊಡ್ಡ ಅಣುಗಳನ್ನು ಉಂಟು ಮಾಡುವ ಕಾರ್ಬನ್ನ ಗುಣಕ್ಕೆ ಏನಂತ ಕರೀತಾರೆ ಅಂತ ಕೇಳಿದರು. ಆಪ್ಷನ್ ಬಿ ಕೆಟನೀಕರಣ. ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬಯಸಲಿಕ್ಕೆ 3 ಪ್ರಶ್ನೆಗಳಿತ್ತು. ಸೊ ಪ್ರಶ್ನೆ 16, ನೀಲಿ ಲಿಟ್ಮಸ್ ಕಾಗದವನ್ನು ಉಪಯೋಗಿಸಿ ಪ್ರತ್ಯಾಮ್ಲವನ್ನು ಹೇಗೆ ಪತ್ತೆ ಹಚ್ಚುತ್ತೀರಿ? ಉತ್ತರ, ನೀಲಿ ಲಿಟ್ಮಸ್ ಕಾಗದವನ್ನು ಬಣ್ಣದಲ್ಲಿ ಅದ್ದಿದಾಗ ಅದು ಕೆಂಪು ಬಣ್ಣಕ್ಕೆ ಬದಲಾಗ್ತದೆ. ನಂತರ ಇದನ್ನು ಪ್ರತ್ಯಾಮ್ಲದಲ್ಲಿ ಅದ್ದಿದಾಗ ಅದು ಪುನಃ ನೀಲಿ ಬಣ್ಣಕ್ಕೇನೆ ತಿರುಗ್ತದೆ. ಪ್ರಶ್ನೆ 17, ಥರ್ಮೈಟ್ ಕ್ರಿಯೆಯ ಅನ್ವಯಗಳೇನು ಅಂತ ಕೇಳಿದರು. ಇದು ಮುರಿದ ರೈಲು ಕಂಬಿಗಳನ್ನು, ಯಂತ್ರಗಳ ಭಾಗಗಳನ್ನು ಜೋಡಿಸಲಿಕ್ಕೆ ಈ ಕ್ರಿಯೆ ಸಹಾಯವನ್ನು ಮಾಡ್ತದೆ. 18ನೇ ಪ್ರಶ್ನೆ, 4 ಕಾರ್ಬನ್ ಪರಮಾಣುಗಳು ಮತ್ತು ಕೀಟೋನ್ ಕ್ರಿಯಾಗುಂಪನ್ನು ಹೊಂದಿರುವ ಒಂದು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತದ ರಚನಾ ಸೂತ್ರ ಬರೀಬೇಕು. ಸೊ ಬ್ಯೂಟೇನೋನ್ ಇದೆ, ಅದರದ್ದು ಈ ಪ್ರಕಾರದ ರಚನಾ ಸೂತ್ರವನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಹಾಕಬೇಕು. ಸೊ 1 ಅಂದರೆ ಸಿಂಗಲ್ ಬಾಂಡ್ ಏಕಬಂಧ, 2 ಅಂದರೆ ಡಬಲ್ ಬಾಂಡ್ ದ್ವಿಬಂಧ, ಸೊ 3 ಅಂತಂದರೆ ತ್ರಿಬಂಧ ಅಂತ ನಾವೇನು ಮಾಡ್ತೀವಿ ಹೇಳ್ತೀವಿ. ಇದು ಕೂಡ ನಿಮಗೆ ಗೊತ್ತಿರಲಿ. ನೆಕ್ಸ್ಟ್ ಒನ್ 2 ಮಾರ್ಕರ್ ಕ್ವಶನ್. ಪ್ರಶ್ನೆ 19, ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆಯನ್ನು ತೋರಿಸುವ ಉಪಕರಣಗಳ ಜೋಡಣೆಯ ಚಿತ್ರ ಬರೆದು ಹೈಡ್ರೋಜನ್ ಅನಿಲದ ಗುಳ್ಳೆಗಳನ್ನು ಗುರುತಿಸಬೇಕು. ಇದು ಹೈಡ್ರೋಜನ್ ಅನಿಲದ ಗುಳ್ಳೆ ಬರ್ತದೆ. ಸೊ ಚೆನ್ನಾಗಿತ್ತು. ಆ ಚಿತ್ರವನ್ನು ಡಯಾಗ್ರಾಮ್ ಪ್ರಾಕ್ಟೀಸ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಪ್ರಾಕ್ಟೀಸ್ ಮಾಡಿಕೊಡ್ರಿ. ಇನ್ನು ನೆಕ್ಸ್ಟ್ S20ರಲ್ಲಿ ಎ ಪ್ರಶ್ನೆ ಇತ್ತು, ನೀರಿನ ಗಡಸುತನಕ್ಕೆ ಕಾರಣವಾದ ಲವಣಗಳನ್ನು ಹೆಸರಿಸಿ ಅಂತ ಕೇಳಿದರು. ಸೊ ಉತ್ತರ, ಕ್ಯಾಲ್ಸಿಯಂ ಮತ್ತು ಮೆಗ್ನೀಸಿಯಂಗಳ ಕಾರ್ಬೋನೇಟ್, ಸಲ್ಫೈಡ್ಗಳು ಮತ್ತು ಕ್ಲೋರೈಡ್ಗಳು ಎ ಇತ್ತು. ಬಿ, ಅತ್ಯಂತ ಸರಳ ರೂಪದ ಹೈಡ್ರೋಕಾರ್ಬನ್ನ ಹೆಸರು ಮತ್ತು ಅನುಸೂತ್ರ ಬರೆಯಿರಿ. ಸೊ ಅತಿ ಸರಳವಾಗಿರ್ತಕ್ಕಂಥ ಹೈಡ್ರೋಕಾರ್ಬನ್ ಮೀಥೇನ್, ಅದರ ಅನುಸೂತ್ರ CH4 ಇಸ್ ದ ರೈಟ್ ಆನ್ಸರ್. 21, ತಾಮ್ರದ ವಿದ್ಯುತ್ ವಿಭಜನೆಯ ಶುದ್ಧೀಕರಣದಲ್ಲಿ ಉಪಯೋಗಿಸುವ ಉಪಕರಣಗಳ ಜೋಡಣೆಯನ್ನು ತೋರಿಸುವ ಚಿತ್ರ ಬರೆದು ಕ್ಯಾಥೋಡನ್ನು ಗುರುತಿಸ್ರಿ ಅಂತ ಕೇಳಿದರು. ಸೊ ಇದು ಕ್ಯಾಥೋಡ್ ಬರ್ತದೆ. ಈ ಥರ ನೀಟಾಗಿ ನೀವು ಚಿತ್ರವನ್ನು ತೆಗೆದ್ರೆ ನಿಮಗೆ 2 ಮಾರ್ಕರ್ ಇತ್ತು. 3 ಮಾರ್ಕರ್ ಕ್ವಶನಲ್ಲಿ ಸರಿದೂಗಿಸಿದ ಸಮೀಕರಣಗಳನ್ನು ಬರಿಬೇಕಿತ್ತು. ಫಸ್ಟ್ ಒನ್, ಮ್ಯಾಗ್ನೀಸ್ ಆಕ್ಸೈಡ್ ಪ್ಲಸ್ ಹೈಡ್ರೋಕ್ಲೋರಿಕ್ ಆಮ್ಲ ಇಟ್ ಗಿವ್ಸ್ ಟು ಮ್ಯಾಗ್ನೀಸ್ ಕ್ಲೋರೈಡ್ ಮತ್ತು ಕ್ಲೋರಿನ್ ಪ್ಲಸ್ ನೀರು. ಏನು ಬರಿಬೋದು? MnO2 + 4HCl ಇಟ್ ಗಿವ್ಸ್ ಟು MnCl2 + 2H2O + Cl2. ಸೆಕೆಂಡ್ ಒನ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಇಟ್ ಗಿವ್ಸ್ ಟು ಕ್ಯಾಲ್ಸಿಯಂ ಕಾರ್ಬೋನೇಟ್ ಪ್ಲಸ್ ನೀರು. CaOH twice + CO2 ಇಟ್ ಗಿವ್ಸ್ ಟು CaCO3 + H2O. ಥರ್ಡ್ ಒನ್, ಸತ್ವಿನ ಕಾರ್ಬೋನೇಟ್ ಇದೆ, ಅದು ಸತ್ವಿನ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಕೊಡ್ತದೆ. ZnCO3 ಇಟ್ ಗಿವ್ಸ್ ಟು ZnO + CO2 ಇಸ್ ದ ರೈಟ್ ಆನ್ಸರ್ ಬರ್ತದೆ. ನೆಕ್ಸ್ಟ್ ಒನ್, ಈ ರಾಸಾಯನಿಕ ಕ್ರಿಯೆಗಳನ್ನು ರಾಸಾಯನಿಕ ಸಮೀಕರಣಗಳಾಗಿ ಬರೀಬೇಕಾಗಿತ್ತು. ಕ್ರಿಯೆ ಕೊಟ್ಟಿದ್ದಾರೆ. ನೈಟ್ರೋಜನ್ ಅನಿಲ ಹೈಡ್ರೋಜನ್ ಅನಿಲದೊಂದಿಗೆ ವರ್ತಿಸಿ ಅಮೋನಿಯಾ ಉಂಟು ಮಾಡ್ತದೆ. N2 + 3H2 ಇಟ್ ಗಿವ್ಸ್ ಟು 2NH3. ಸೆಕೆಂಡ್ ಒನ್, ಸೋಡಿಯಂ ಆಕ್ಸೈಡ್ ನೀರಿನೊಂದಿಗೆ ಪ್ರತಿವರ್ತಿಸಿ ಸೋಡಿಯಂ ಹೈಡ್ರಾಕ್ಸೈಡ್ ಉಂಟಾಗ್ತದೆ. Na2O + H2O ಇಟ್ ಗಿವ್ಸ್ ಟು 2NaOH. ಇನ್ನು ಪೊಟ್ಯಾಸಿಯಂ ಲೋಹ ನೀರಿನೊಂದಿಗೆ ವರ್ತಿಸಿ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಜನ್ ಅನಿಲ ಉತ್ಪತ್ತಿ ಮಾಡ್ತದೆ. 2K + 2H2O ಇಟ್ ಗಿವ್ಸ್ ಟು 2KOH + H2 ಇಸ್ ದ ರೈಟ್ ಆನ್ಸರ್. 23ನೇ ಪ್ರಶ್ನೆ, A, B, C ಮತ್ತು Dಗಳು ಈ 4 ದ್ರಾವಣಗಳನ್ನು ಸಾರ್ವತ್ರಿಕ ಸೂಚಕದಿಂದ ಪರೀಕ್ಷಿಸಿದಾಗ ಅನುಕ್ರಮವಾಗಿ 5, 2, 7 ಮತ್ತು 11 pH ತೋರಿಸ್ತದೆ. ಹಾಗಾದರೆ ಯಾವ ದ್ರಾವಣ ಹೆಚ್ಚು ಹೈಡ್ರೋನಿಯಂ ಅಯಾನು ಹೊಂದದ, ತಟಸ್ಥವಾಗದ, ದುರ್ಬಲವಾಗದ? ಸೊ ನೋಡಿ, ಫಸ್ಟ್ನಲ್ಲಿ ಹೆಚ್ಚು ಹೈಡ್ರೋನಿಯಂ ಅಯಾನ್ ಹೊಂದಿದ್ದು ದ್ರಾವಣ B, ತಟಸ್ಥವಾಗಿರೋದು ದ್ರಾವಣ C, ದುರ್ಬಲವಾಗಿರೋದು ದ್ರಾವಣ A ಅಂತ ಬರೆದ್ರೆ ಸಾಕು. ಇನ್ನು 24ರಲ್ಲಿ ಎಲೆಕ್ಟ್ರಾನ್ಗಳ ವರ್ಗಾವಣೆಯಿಂದ ಸೋಡಿಯಂ ಕ್ಲೋರೈಡ್ ಅಣು ಉಂಟಾಗೋದನ್ನು ವಿವರಿಸಿರಿ ಅಂತ ಕೇಳಿದ್ರು. ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ.
ನೋಡಿ, ಸೋಡಿಯಂನ ಪರಮಾಣು ಸಂಖ್ಯೆ 11, ಅದರ ಎಲೆಕ್ಟ್ರಾನ್ ವಿನ್ಯಾಸ 2 8 1. ಕ್ಲೋರಿನ್ ಪರಮಾಣು ಸಂಖ್ಯೆ 17, ಅದರ ಎಲೆಕ್ಟ್ರಾನ್ ವಿನ್ಯಾಸ 2 8 7. ಇನ್ನು ಸೋಡಿಯಂ ತನ್ನ ಹೊರಕವಚದಲ್ಲಿ 1, ಕ್ಲೋರಿನ್ ತನ್ನ ಹೊರಕವಚದಲ್ಲಿ 7 ಎಲೆಕ್ಟ್ರಾನ್ಗಳನ್ನು ಹೊಂದದ. ಈ ಅಷ್ಟಕ ವಿನ್ಯಾಸ ಸಂಪೂರ್ಣವಾಗಬೇಕಾದರೆ ಸೋಡಿಯಂ ತನ್ನ ಹೊರಕವಚದಲ್ಲಿನ 1 ಎಲೆಕ್ಟ್ರಾನನ್ನು ಕ್ಲೋರಿನ್ ಪರಮಾಣುವಿಗೆ ವರ್ಗಾಯಿಸ್ತದೆ. ಆವಾಗ 1 ಎಲೆಕ್ಟ್ರಾನ್ ಕಳೆದುಕೊಂಡ ಸೋಡಿಯಂ ಪರಮಾಣು ಧನ ಆವೇಶ ಪಡೆದು ಧನ ಅಯಾನು ಆಗ್ತದೆ. ಇನ್ನು ಅದರಂತೆ 1 ಎಲೆಕ್ಟ್ರಾನ್ ಪಡೆದುಕೊಂಡ ಕ್ಲೋರಿನ್ ಪರಮಾಣು ಋಣ ಆವೇಶ ಪಡೆದು ಋಣ ಅಯಾನು ಆಗ್ತದೆ. ಆವಾಗ ಈ ಸೋಡಿಯಂ ಮತ್ತು ಕ್ಲೋರಿನ್ ಅಯಾನುಗಳು ಪರಸ್ಪರ ವಿರುದ್ಧವಾದ ವಿದ್ಯುದಾವೇಶವನ್ನು ಹೊಂದಿದ್ದು ಅವುಗಳ ನಡುವೆ ಪ್ರಬಲ ವಿದ್ಯುದಾಕರ್ಷಣ ಬಲ ಉಂಟಾಗಿ ಅಯಾನಿಕ್ ಬಂಧವನ್ನು ಉಂಟಾಗ್ತದೆ. ಸೊ ಈ ಥರನಾಗಿರ್ತಕ್ಕಂಥದ್ದನ್ನು ನೀವೇನು ಮಾಡಬೇಕಾಗಿತ್ತು, ಬರಿಬೇಕಿತ್ತು. ನೆಕ್ಸ್ಟ್ ಬಿ ಇದೆ, ಅಲ್ಯೂಮಿನಿಯಂ ಲೋಹ ಹಬೆಯೊಂದಿಗೆ ವರ್ತಿಸಿ ದೊರೆಯುವ ಉತ್ಪನ್ನಗಳು ಯಾವುವು? ಸೊ ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಹೈಡ್ರೋಜನ್ ಅನಿಲ ಅನ್ನೋದು ಬರಿಬೇಕು. ಇನ್ನು ಇನ್ನೊಂದು ಕ್ವಶನ್ ಇತ್ತು, ಎಲೆಕ್ಟ್ರಾನ್ಗಳ ವರ್ಗಾವಣೆಯಿಂದ ಮೆಗ್ನೀಸಿಯಂ ಕ್ಲೋರೈಡ್ ಅಣು ಉಂಟಾಗುವುದನ್ನು ವಿವರಿಸಿರಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಎಕ್ಸ್ಪ್ಲನೇಷನ್ ಕ್ವಶನು ಮತ್ತು ಲಾಂಗ್ ಕ್ವಶನ್ಗಳು. ಇಲ್ಲಿ ಮೆಗ್ನೀಸಿಯಂನ ಪರಮಾಣು ಸಂಖ್ಯೆ 12 ಅದ, ಎಲೆಕ್ಟ್ರಾನ್ ವಿನ್ಯಾಸ 2 8 2. ಇನ್ನು ಕ್ಲೋರಿನ್ ತಗೊಳ್ರಿ, 17, ಎಲೆಕ್ಟ್ರಾನ್ ವಿನ್ಯಾಸ 2 8 7. ಈ ಮೆಗ್ನೀಸಿಯಂ ತನ್ನ ಹೊರಕವಚದಲ್ಲಿ 2, ಕ್ಲೋರಿನ್ ತನ್ನ ಹೊರಕವಚದಲ್ಲಿ 7 ಎಲೆಕ್ಟ್ರಾನ್ಗಳನ್ನು ಹೊಂದದ. ಈ ಅಷ್ಟಕ ವಿನ್ಯಾಸ ಸಂಪೂರ್ಣವಾಗಬೇಕಾದರೆ ಮೆಗ್ನೀಸಿಯಂ ತನ್ನ ಹೊರಕವಚದಲ್ಲಿನ 2 ಎಲೆಕ್ಟ್ರಾನ್ ಮತ್ತು 2 ಎಲೆಕ್ಟ್ರಾನನ್ನು 2 ಕ್ಲೋರಿನ್ ಪರಮಾಣುಗಳಿಗೆ ವರ್ಗಾಯಿಸ್ತದೆ. ಆವಾಗ ಈ 2 ಎಲೆಕ್ಟ್ರಾನ್ ಕಳೆದುಕೊಂಡ ಮೆಗ್ನೀಸಿಯಂ ಪರಮಾಣು ಧನ ಆವೇಶ ಪಡೆದು ಧನ ಅಯಾನು ಆಗ್ತದೆ. ಅದರಂತೆ ತಲಾ 1 ಎಲೆಕ್ಟ್ರಾನ್ ಕಳೆದುಕೊಂಡ ಕ್ಲೋರಿನ್ ಪರಮಾಣುಗಳು ಋಣ ಆವೇಶ ಪಡೆದು ಋಣ ಅಯಾನುಗಳು ಆಗ್ತವೆ. ಆವಾಗ ಮೆಗ್ನೀಸಿಯಂ ಮತ್ತು ಕ್ಲೋರಿನ್ ಅಯಾನುಗಳು ಪರಸ್ಪರ ವಿರುದ್ಧವಾದ ವಿದ್ಯುದಾವೇಶವನ್ನು ಏನು ಮಾಡ್ತಾವಪ್ಪ ಅಂತಂದರೆ ಹೊಂದುತ್ತಾವ. ಅವುಗಳ ನಡುವೆ ಪ್ರಬಲ ವಿದ್ಯುದಾಕರ್ಷಣ ಬಲ ಉಂಟಾಗಿ ಅಯಾನಿಕ್ ಬಂಧ ಉಂಟಾಗ್ತದೆ ಅಂತ ಬರೆದ್ರೆ ಆನ್ಸರ್ ಕಂಪ್ಲೀಟ್ ಆಗ್ತದೆ. ಇನ್ನು ಸತ್ವಿನ ಆಕ್ಸೈಡ್ನಿಂದ ಶುದ್ಧ ಸತ್ವವನ್ನು ಹೇಗೆ ಪಡಿತಾರೆ ಅಂತ ಕೇಳಿದರು. ಅಲ್ಲೇನು ಮಾಡ್ತಾರೆ ಅಂದರೆ ಕಾರ್ಬನ್ ಅಂತ ಸೂಕ್ತ ಅಪಕರ್ಷಣಕಾರಿಯನ್ನು ಬಳಸ್ತಾರೆ. ಈ ಸತ್ವಿನ ಆಕ್ಸೈಡ್ನಿಂದ ಶುದ್ಧ ಸತ್ವವನ್ನು ಅಪಕರ್ಷಿಸ್ತಾರೆ. ಇದೇ ಸೂತ್ರ ZnO + C, ಇಟ್ ಗಿವ್ಸ್ ಟು Zn + CO ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ರಚನಾ ವಿನ್ಯಾಸಗಳನ್ನು ಬರೀಬೇಕು. ಎನ್ ಬ್ಯೂಟೇನ್ ಮತ್ತು ಐಸೋಬ್ಯೂಟೇನ್. ಇದು ಎನ್ ಬ್ಯೂಟೇನಿನ ಸೂತ್ರ, ಇದು ಐಸೋಬ್ಯೂಟೇನಿನ ಸೂತ್ರ. ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಇನ್ನು ಎಸ್ಟರೀಕರಣ ಅಂದರೆ ಏನು ಅಂತ ಕೇಳಿದರೆ, ಇದು ಎಥೆನಾಲ್ನಿಂದ ಈಥೇನನ್ನು ಹೇಗೆ ಪಡಿತೀರಿ ಅಂತ ನಿಮಗೆ ಕೇಳಿದ್ದಾರೆ. ನೋಡಿ, ಆಮ್ಲ ಮತ್ತು ಆಲ್ಕೋಹಾಲ್ನ ನಡುವಿನ ಕ್ರಿಯೆಯಿಂದ ಎಸ್ಟರ್ಗಳು ಉಂಟು ಮಾಡೋ ಕ್ರಿಯೆಯೇ ಎಸ್ಟರೀಕರಣ. ಈ ಎಥೆನಾಲನ್ನು ಸಾರೀಕೃತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಕಾಸಿದಾಗ ನಿರ್ಜಲೀಕರಣಗೊಂಡು ಈಥೀನ್ ಉತ್ಪತ್ತಿ ಆಗ್ತದೆ. ಅಂದರೆ CH3.CH2OH ಸಾರೀಕೃತ H2SO4ನೊಂದಿಗೆ CH2 ಡಬಲ್ ಬಾಂಡ್ CH2 + H2 ಅನ್ನೋದು ಬರ್ತದೆ. ಇನ್ನು ನೈಟ್ರೋಜನ್ ಮತ್ತು ಪ್ರೊಪೇನ್ ಅಣುಗಳ ಚುಕ್ಕಿ ರಚನೆಯನ್ನು ಬರಲಿಕ್ಕೆ ಕೇಳಿದರು. ಸೊ ಈ ಥರನಾಗಿರ್ತಕ್ಕಂಥ ಚುಕ್ಕಿ ರಚನೆ ಬರ್ತದೆ. ಇನ್ನು ಅದನ್ನು ನೋಡ್ಕೊಡ್ರಿ. ಇನ್ನು ಮೋಸ್ಟ್ ರಿಪೀಟೆಡ್ ಕ್ವಶನ್, ಸಾಬೂನು ಕೊಳೆಯನ್ನು ಸ್ವಚ್ಛಗೊಳಿಸೋ ಪ್ರಕ್ರಿಯೆಯನ್ನು ವಿವರಿಸಿರಿ ಅಂತ ಕೇಳಿದರು. ಏನು ಮಾಡ್ತದಪ್ಪ ಅಂದರೆ, ಈ ಸಾಬೂನಿನ ಅಣುಗಳು ನೀರಿನೊಂದಿಗೆ ವರ್ತಿಸಿದಾಗ ಮಿಸೆಲ್ಗಳೆಂಬ ರಚನೆಯನ್ನು ಉಂಟು ಮಾಡ್ತದೆ. ಈ ಅಣುಗಳ ಹೈಡ್ರೋಕಾರ್ಬನ್ ತುದಿ ಜಿಡ್ಡಿನ ಕಡೆಗೆ ಇರ್ತದೆ ಹಾಗೂ ಅಯಾನಿಕ್ ತುದಿ ಹೊರಮುಖವಾಗಿರ್ತದೆ. ಇದು ನೀರಿನೊಂದಿಗೆ ತೊಳೆದಾಗ ಈ ಮಿಸೆಲ್ಗಳು ಜಿಡ್ಡನ್ನು ಕಿತ್ತು ಹೊರತೆಗೆಯಲು ಸಹಾಯ ಮಾಡ್ತದೆ ಅಂತ ಬರೆದ್ರೆ ಉತ್ತರ ಕಂಪ್ಲೀಟ್ ಆಗ್ತದೆ. ಇನ್ನು ಬಯೋಸೈನ್ಸಲ್ಲಿ ಹೋಗೋಣ. ಜೀವವಿಜ್ಞಾನ 1 ಮಾರ್ಕರ್. ಪ್ರೋಟೀನನ್ನು ಜೀರ್ಣಿಸಲು ಮೇದೋಜೀರಕ ಗ್ರಂಥಿಯಿಂದ ಸ್ರವಿಕೆಯಾಗುವ ಕಿಣ್ವ ಕೇಳಿದರು. ಇದರಲ್ಲಿ ಆಪ್ಷನ್ ಸಿ ಟ್ರಿಪ್ಸಿನ್ ಅನ್ನೋದು ರೈಟ್ ಬರ್ತದೆ. ಇನ್ನು 27ರಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ, ಯುಗ್ಮ 1ರಲ್ಲಿ 24 ಜೊತೆ ವರ್ಣತಂತುಗಳಿವೆ. ಆಗ ಲಿಂಗಾಣುಗಳಲ್ಲಿರುವ ವರ್ಣತಂತುಗಳ ಸಂಖ್ಯೆ ಎಷ್ಟು ಅಂತ ಏನು ಮಾಡಿದ್ರಪ್ಪ ಅಂತಂದರೆ ಕೇಳಿದರು. ಸೊ ಇದರಲ್ಲಿ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ ಡಿ 24 ಅನ್ನೋದು ಸರಿಯಾದ ಉತ್ತರವನ್ನು ನೀವು ಕೊಡಬೇಕಾಗಿತ್ತು. ಇನ್ನು ಕೆಳಗೆ ಕೊಟ್ಟಿರೋ ಚಿತ್ರವನ್ನು ಗಮನಿಸಿ ಎಕ್ಸ್ ಭಾಗದ ಹೆಸರು ಮತ್ತು ಅದರ ಕಾರ್ಯವನ್ನು ಗುರುತಿಸಬೇಕಾಗಿತ್ತು. ಅದರಲ್ಲಿ ಡಿ ಸಂಸರ್ಗ ಇದೆ, ಅಂದರೆ ಆಕ್ಸಾನ್ ತುದಿಯಲ್ಲಿ ಉತ್ಪತ್ತಿಯಾದ ರಾಸಾಯನಿಕ ಸಂಕೇತಗಳನ್ನು ಇದು ಡೆಂಡ್ರೇಟ್ಗೆ ರವಾನಿಸ್ತದೆ ಅಂತಕ್ಕಂಥ ಆಯ್ಕೆ ಏನಾಗ್ತದಪ್ಪ ಅಂದರೆ ಕರೆಕ್ಟ್ ಆಗ್ತದೆ. 1 ಮಾರ್ಕರಲ್ಲಿ ಪ್ರಶ್ನೆ ಇತ್ತು, ಸಸ್ಯಗಳಲ್ಲಿ ಕ್ಸೈಲಮ್ ಅಂಗಾಂಶದ ಪ್ರಾಮುಖ್ಯತೆ ಏನು ಅಂತ ಕೇಳಿದರು. ಸೊ ಕ್ಸೈಲಮ್ಗಳು ಏನು ಮಾಡ್ತಾವಪ್ಪ ಅಂದ್ರೆ ನೀರಿನ ಸಾಗಾಣಿಕೆಯನ್ನು ನಿರ್ವಹಿಸ್ತವೆ ಅಂತ ಬರೆದ್ರೆ ಸಾಕು. ಇನ್ನು 30ನೇ ಪ್ರಶ್ನೆ, ಬಟಾಣಿ ಸಸ್ಯಗಳ ವಿಭಿನ್ನ ರೂಪಗಳನ್ನು ತೋರಿಸುವ ಕೆಳಗಿನ ಕೋಷ್ಟಕವನ್ನು ಗಮನಿಸಿ ಅಂತ ಕೇಳಿದರು. ಇದರಲ್ಲಿ ಹಸಿರು ಬೀಜ ಮತ್ತು ಕಾಂಡದ ತುದಿಯಲ್ಲಿ ಹೂಗಳನ್ನು ಹೊಂದಿರುವ ತಳಿಗುಣದ ಸೂಚಕ ಕೇಳಿದರು. GGAA ಅಥವಾ GGAA ಅಂತಕ್ಕಂಥ ಬರ್ತದೆ. ಯಾವುದು ಕ್ಯಾಪಿಟಲ್ ಯಾವುದು ಸ್ಮಾಲ್ ಅದನ್ನೇ ನೀವು ಅದೇ ಥರನಾಗಿ ಬರಿಬೇಕು. ಇನ್ನು ಅಮೀಬಾದಲ್ಲಿ ದ್ವಿವಿದಳನ ಹೆಡ್ರೋದಲ್ಲಿನ ಮಗುವಿಕೆಗಿಂತ ಹೇಗೆ ಭಿನ್ನವಾಗಿದೆ ಅಂತಕ್ಕಂಥ ಒಂದು ಪ್ರಶ್ನೆ ಕೇಳಿದರು.
ಇಲ್ಲಿ ಅಮೀಬಾದಲ್ಲಿನ ಮಾತೃಜೀವಕೋಶವು ವಿಭಜನೆಗೊಂಡು 2 ಮರಿಕೋಶಗಳಾಗ್ತವೆ. ಈ ಹೈಡ್ರಾದ ಮೇಲ್ಮೈನ ನಿರ್ದಿಷ್ಟ ಭಾಗದಲ್ಲಿ ಪುನರಾವರ್ತಿತ ಕೋಶ ವಿಭಜನೆಯಿಂದ ಒಂದು ಮೊಗ್ಗು ಬಾಹ್ಯ ವೃದ್ಧಿಯಾಗಿ ಬೆಳೀತದೆ ಹಾಗೂ ಸಂಪೂರ್ಣ ಬೆಳೆದ ನಂತರ ಮಾತೃದೇಹದಿಂದ ಬೇರ್ಪಟ್ಟು ಸ್ವತಂತ್ರ ಜೀವಿಯಾಗಿ ಬೆಳೀತದೆ. ಇನ್ನು 2 ಮಾರ್ಕರ್ ಕ್ವಶನ್ ಇತ್ತು. ಸೊ ಫಸ್ಟ್ ಏನು ಕೇಳಿದ್ರಂದರೆ ಹೆಸರಿಸಬೇಕು. ಮಾನವರ ಶ್ವಾಸನಾಳದಲ್ಲಿ ಗಾಳಿ ಹಾದು ಹೋಗುವ ಭಾಗವು ಕುಸಿಯದಂತೆ ತಡೆಗಟ್ಟುವ ರಚನೆಗಳು. ಅದನ್ನು ಏನಂತಾರಪ್ಪ ಅಂದ್ರೆ ಮೃದ್ವಸ್ಥಿಯಿಂದಾದ ಉಗುರಗಳಂಥ ರಚನೆಗಳು ಏನು ಮಾಡ್ತಾವಪ್ಪ ಅಂದ್ರೆ ಶ್ವಾಸನಾಳವು ಕುಸಿಯದಂತೆ ತಡಿತಾವೆ. ಇನ್ನು ಮೂತ್ರಪಿಂಡ ರಕ್ತದಿಂದ ಬೇರ್ಪಡಿಸುವ ನೈಟ್ರೋಜನ್ ಯುಕ್ತ ರಾಸಾಯನಿಕ ಯೂರಿಯಾ ಅಥವಾ ಯೂರಿಕ್ ಆಮ್ಲ ಅಂತ ಬರಿಬೋದು. ಅಥವಾ ಸಸ್ಯಗಳಲ್ಲಿ ಮತ್ತು ಪ್ರಾಣಿಗಳಲ್ಲಿ ಹೆಚ್ಚಾದ ಗ್ಲೂಕೋಸ್ ಯಾವ ರೂಪದಲ್ಲಿ ಹೊರಹೋಗ್ತದೆ ಅಂತ ಕೇಳಿದ್ರು, ಗ್ಲೈಕೋಜನ್ ಅಥವಾ ಪಿಷ್ಟ ರೂಪ. ಇನ್ನು ಮಾನವನ ಸಣ್ಣ ಕರುಳಿನಲ್ಲಿ ಜೀರ್ಣವಾದ ಆಹಾರ ಹೀರಿಕೊಳ್ಳೋ ರಚನೆಗಳನ್ನು ಏನಂತೀವಿ, ವಿಲೈಸ್ಗಳು ಅಂತ ಕರಿತೀವಿ. ಎಸ್. ಇನ್ನು ಬೆಳೀತಕ್ಕಂಥ ಸಸ್ಯದ ಕಾಂಡ ಬೆಳಕಿನ ಕಡೆಗೆ ಏಕೆ ಬಾಗ್ತದೆ ಅಂತ ಕೇಳಿದ್ದಾರೆ. ವೆರಿ ಇಂಪಾರ್ಟೆಂಟ್. ಏನಪ್ಪ ಅಂದ್ರೆ ಈ ಬೆಳೀತಕ್ಕಂಥ ಸಸ್ಯಗಳು ಬೆಳಕನ್ನು ಗ್ರಹಿಸಿದಾಗ ಅದರ ಕಾಂಡದ ತುದಿಯಲ್ಲಿ ಆಕ್ಸಿನ್ ಎಂಬ ಹಾರ್ಮೋನು ಸಂಶ್ಲೇಷಿಸಲ್ಪಟ್ಟು ಈ ಜೀವಕೋಶಗಳು ಉದ್ದವಾಗಿ ಬೆಳೀಲಿಕ್ಕೆ ಸಹಾಯವನ್ನು ಮಾಡ್ತವೆ. ಯಾವಾಗ ಬೆಳಕು ಸಸ್ಯದ ಒಂದು ಕಡೆಯಿಂದ ಪಸರಿಸಲು ಪ್ರಾರಂಭಿಸುತ್ತದೆಯೋ ಆಗ ಆಕ್ಸಿನ್ ಕಾಂಡದ ನೆರಳಿನ ಭಾಗದ ಕಡೆಗೆ ವಿಸರಣೆಗೊಳ್ಳುತ್ತದೆ. ಆಕ್ಸಿನ್ ನೆರಳಿನ ಭಾಗದಲ್ಲಿರುವ ಜೀವಕೋಶಗಳನ್ನು ಉದ್ದವಾಗಿ ಬೆಳೆಯಲು ಪ್ರಚೋದಿಸ್ತದೆ. ಹೀಗೆ ಸಸ್ಯ ಬೆಳಕಿನ ಕಡೆಗೆ ಬಾಗ್ತದೆ ಅಂತ ಬರೆದ್ರೆ ಸಾಕು. ಇನ್ನು ಕೇಂದ್ರ ನರವ್ಯೂಹ ಮತ್ತು ಪರಿಧಿ ನರವ್ಯೂಹಗಳ ನಡುವಿನ ವ್ಯತ್ಯಾಸ ಕೇಳಿದರು. ಸೊ ಕೇಂದ್ರ ನರವ್ಯೂಹ ಅನ್ನೋದು ಮಿದುಳು ಮತ್ತು ಬಿದುಳು ಬಳೆಯನ್ನು ಹೊಂದಿದರೆ, ಪರಿಧಿ ನರವ್ಯೂಹ ಇದು ಮಿದುಳು ನರಗಳು ಮತ್ತು ಮಿದುಳು ಬಳ್ಳಿಯ ನರವನ್ನು ಹೊಂದದ. ಕೇಂದ್ರ ನರವ್ಯೂಹ ಮಾಹಿತಿ ಪರಿಷ್ಕರಿಸ್ತದೆ, ಪರಿಧಿ ನರವ್ಯೂಹ ಮಾಹಿತಿಯನ್ನು ಪೂರೈಸ್ತದೆ. ಇನ್ನು 3 ಮಾರ್ಕರ್ ಕ್ವಶನ್ ಇತ್ತು. ಸೊ ಪ್ರಶ್ನೆ ಏನು ಕೊಟ್ಟಿದ್ರಪ್ಪ ಅಂತಂದ್ರೆ, ಎಸ್, ಓಝೋನ್ ಪದರವು ಭೂಮಿಯ ಮೇಲಿನ ಜೀವಿಗಳಿಗೆ ವರದಾನವಾಗಿದೆ, ಸಮರ್ಥಿಸಿರಿ ಅಂತ ಏನು ಮಾಡಿದಾರಪ್ಪ ಅಂದರೆ ಕೇಳಿದ್ದಾರೆ. ಇಲ್ಲಿ ಸೂರ್ಯನಿಂದ ಬರ್ತಕ್ಕಂಥ ನೆರಳಾತೀತ ವಿಕಿರಣಗಳು ಜೀವಿಗಳಿಗೆ ಹಾನಿಯನ್ನು ಉಂಟು ಮಾಡ್ತವೆ. ಈ ಓಝೋನ್ ಪದರವು ಈ ಹಾನಿಕಾರಕ ನೆರಳಾತೀತ ವಿಕಿರಣದಿಂದ ಭೂಮಿಯ ಮೇಲ್ಮೆಯನ್ನು ರಕ್ಷಿಸ್ತದೆ ಅಂತ ಬರೆದ್ರೆ ಸಾಕು. ಇನ್ನು ಬಿ ಏನು ಕೊಟ್ಟಿದ್ರಪ್ಪ ಅಂದ್ರೆ, ಆಹಾರ ಸರಪಳಿಯಲ್ಲಿ ಯಾವ ಪೋಷಣಾಸ್ತರದ ಜೀವಿಗಳು ಜೈವಿಕ ಸಂವರ್ಧನೆಯಿಂದ ಹೆಚ್ಚು ತೊಂದರೆಗೆ ಒಳಗಾಗ್ತವೆ ಏಕೆ ಅಂತ ಕೊಟ್ಟಿದ್ರು. ಇಲ್ಲಿ ಉನ್ನತ ಪೋಷಣಾಸ್ತರದಲ್ಲಿರುವ ಜೀವಿಗಳು ಹೆಚ್ಚು ತೊಂದರೆಗೆ ಒಳಗಾಗ್ತವೆ ಏಕೆಂದರೆ ಹಾನಿಕಾರಕ ರಾಸಾಯನಿಕಗಳು ಆಹಾರ ಸರಪಳಿಯನ್ನು ಪ್ರವೇಶಿಸಿದಾಗ ಪ್ರತಿ ಪೋಷಣಾಸ್ತರದಲ್ಲಿ ಅವುಗಳ ಸಾಂದ್ರತೆ ಹೆಚ್ಚುತ್ತಾ ಹೋಗ್ತದೆ. ಇನ್ನು ವಿವರಿಸಬೇಕು. ವಂಶವಾಹಿಗಳಿಂದ ಸಸ್ಯದ ಎತ್ತರದ ನಿರ್ಧರಣೆ. ಸೊ ಅದನ್ನು ಕೊಟ್ಟಿದ್ದೀನಿ. ಮಾನವರಲ್ಲಿ ಗಂಡು ಮಗುವಿನ ನಿರ್ಧಾರ ಹೇಗೆ ಇದೆ ಅನ್ನೋದನ್ನು ಕೊಟ್ಟಿದ್ದೀವಿ. ಇದು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಚೆನ್ನಾಗಿ ಅದನ್ನು ಪ್ರಿಪೇರ್ ಮಾಡಿಕೊಡ್ರಿ. ಇನ್ನು ನಿಮಗೆ ಚಕ್ಕರ್ ಬೋರ್ಡ್ ಕೇಳಿದರು. F2 ಪೀಳಿಗೆ ಚಕ್ಕರ್ ಬೋರ್ಡ್ ಇದೆ. ಇದನ್ನು ಚೆನ್ನಾಗಿ ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಇದು ಕೂಡ ನಿಮ್ಮ ಪರೀಕ್ಷೆಗೆ ಬರ್ತಕ್ಕಂಥ ಪ್ರಶ್ನೆ. ಇನ್ನು ಹಾರ್ಮೋನ್ಗಳನ್ನು ಹೆಸರಿಸಬೇಕಿತ್ತು. ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸೋದು ಕೇಳಿದರು, ಇನ್ಸುಲಿನ್ ಅದ. ತುರ್ತು ಪರಿಸ್ಥಿತಿಯನ್ನು ಎದುರಿಸಲು ದೇಹ ಸಿದ್ಧ ಮಾಡೋದು ಅಡ್ರಿನಾಲಿನ್ ಅದ. ಇನ್ನು ಕೊಬ್ಬು, ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ಗಳ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸೋದು ಥೈರಾಕ್ಸಿನ್ ಹಾರ್ಮೋನ್ ಅಂತ ಬರೆದ್ರೆ ಸಾಕು. ಇನ್ನು 4 ಮಾರ್ಕ್ಗೆ ಕೇಳಿದರು. ಹೃದಯದ ಚಿತ್ರ ಇತ್ತು, ಅದರಲ್ಲಿ ಭಾಗಗಳನ್ನು ಕೇಳಿದರು. ಇಲ್ಲಿ ಬಲಹೃತ್ಕರ್ಣ ಮತ್ತು ಸೆಪ್ಟಮ್ ಅನ್ನೋದನ್ನು ಗುರುತಿಸಬೇಕು, ಅದು ಕೂಡ ಇಂಪಾರ್ಟೆಂಟ್ ಇತ್ತು. ಲಾಸ್ಟ್ 5 ಮಾರ್ಕರಲ್ಲಿ ಎ ಪ್ರಶ್ನೆ ಇತ್ತು. ಮಾನವರು ಸಾಮಾನ್ಯವಾಗಿ ಅನುಸರಿಸುವ ಗರ್ಭ ನಿರೋಧಕತೆಯ ವಿಧಾನಗಳು ಅಂತ ಕೇಳಿದರು. ಸೊ ಫಸ್ಟ್ ಒನ್, ಶಿಶ್ನದ ಮೇಲೆ ಕಾಂಡೋಮು ಧರಿಸುವುದು. ಎರಡನೇದು ಔಷಧ ಅಥವಾ ಮಾತ್ರೆ ಸೇವಿಸೋದು. ಇನ್ನು ಗರ್ಭ ನಿರೋಧಕ ಸಾಧನ ವಂಕಿ ಅಥವಾ ಕಾಪರ್ಟಿಯನ್ನು ಬಳಸೋದು. ಇನ್ನು ಶಸ್ತ್ರಚಿಕಿತ್ಸಾ ವಿಧಾನ ಅಂತ ಬರೆದ್ರೆ ಸಾಕು. ಇನ್ನು ಬಿ ಏನಿದೆ ಅಂದರೆ, ಮಾನವ ಪುರುಷ ಸಂತಾನೋತ್ಪತ್ತಿಯದಲ್ಲಿ ವೀರ್ಯನಾಳ ಮತ್ತು ಪ್ರೋಸ್ಟೇಟ್ ಗ್ರಂಥಿಯ ಕಾರ್ಯ ಅಂತ ಕೇಳಿದರು. ಸೊ ವೀರ್ಯನಾಳ ಬಂದುಬಿಟ್ಟು ವೃಷಣಗಳಿಂದ ವೀರ್ಯಾಣುವನ್ನು ಸಾಗಿಸೋದು. ಪ್ರೋಸ್ಟೇಟ್ ಗ್ರಂಥಿ ಅಂದರೆ ಇವುಗಳ ಸ್ರವಿಕೆ ವೀರ್ಯಾಣುಗಳಿಗೆ ಪೋಷಣೆಯನ್ನು ಒದಗಿಸೋದು. ಇನ್ನು ಋತುಚಕ್ರ ಹೇಗೆ ಉಂಟಾಗ್ತದೆ ಅಂತ ಕೇಳಿದ್ದಾರೆ. ಗರ್ಭಕೋಶ ಫಲಿತ ಅಂಡವನ್ನು ಬರಮಾಡಿಕೊಳ್ಳಲು ಪ್ರತಿ ತಿಂಗಳು ತನ್ನನ್ನು ತಾನೇ ಸಜ್ಜುಗೊಳ್ಳುತ್ತದೆ. ಅದರ ಒಳಸ್ತರಿ ದಪ್ಪವಾಗಿ ಸ್ಪಂಜಿನಂತಾಗ್ತದೆ. ಒಂದು ವೇಳೆ ಅಂಡ ಫಲಿತಗೊಂಡರೆ ಅದರ ಪೋಷಣೆಗಾಗಿ ಇದು ಜಾಗೃತವಾಗ್ತದೆ. ಅಥವಾ ಅಂಡ ಫಲಿತಗೊಳ್ಳದಿದ್ದರೆ ಈ ಒಳಸ್ತರಿ ಅಗತ್ಯವಿರುವುದಿಲ್ಲ. ಆದ್ದರಿಂದ ಈ ಒಳಸ್ತರಿಯು ನಿಧಾನವಾಗಿ ಬಿರುಕು ಬಿಟ್ಟು ರಕ್ತ ಮತ್ತು ಲೊಳೆಯ ರೂಪದಲ್ಲಿ ಯೋನಿಯಿಂದ ಹೊರಬರ್ತದೆ. ಇದನ್ನೇ ಋತುಚಕ್ರ ಅಂತಲೇ ಕರೆಯೋದು. ಇನ್ನು ಏನು ಕೊಟ್ಟಿದಂದರೆ, ಸ್ವಕೀಯ ಮತ್ತು ಪರಕೀಯ ಪರಾಗಸ್ಪರ್ಶದ ನಡುವಿನ ವ್ಯತ್ಯಾಸ. ಸ್ವಕೀಯ ಪರಾಗಸ್ಪರ್ಶ ಅಂದರೆ ಪರಾಗದ ವರ್ಗಾವಣೆ ಅದೇ ಹೂವಿನಲ್ಲಿ ಆಗ್ತದೆ. ಪರಕೀಯ ಪರಾಗಸ್ಪರ್ಶದಲ್ಲಿ ಪರಾಗದ ವರ್ಗಾವಣೆ ಬೇರೊಂದು ಹೂವಿನಲ್ಲಿ ಆಗ್ತದೆ. ಇನ್ನು ಸ್ವಕೀಯ ಪರಾಗಸ್ಪರ್ಶದಲ್ಲಿ ಭಿನ್ನತೆಯ ಪ್ರಮಾಣ ಕಡಿಮೆ, ಪರಕೀಯ ಪರಾಗಸ್ಪರ್ಶದಲ್ಲಿ ಭಿನ್ನತೆಯ ಪ್ರಮಾಣ ಅತಿ ಹೆಚ್ಚಿನ ರೂಪದಲ್ಲಿ ಆಗ್ತದೆ. ಇನ್ನು ನಿಷೇಚನದ ನಂತರ ಹೂವಿನಲ್ಲಾಗುವ ಬದಲಾವಣೆಗಳು ಅಂತ ಕೇಳಿದರು. ಇಲ್ಲಿ ಏನಾಗ್ತದಪ್ಪ ಅಂದ್ರೆ, ಅಂಡಾಣು ಒಂದು ಒರಟಾದ ಪದರನ್ನು ಬೆಳೆಸಿಕೊಂಡು ನಿಧಾನವಾಗಿ ಬೀಜವಾಗಿ ಪರಿವರ್ತನೆ ಆಗ್ತದೆ. ಅಂಡಾಂಶವು ಹಣ್ಣಾಗಿ ರೂಪವಾಗ್ತದೆ. ಪುಷ್ಪದಳ, ಪುಷ್ಪಪತ್ರ, ಕೇಸರಗಳು, ಶಲಾಕನಳಿಕೆ, ಶಲಾಕಾಗ್ರಗಳು ಸುಕ್ಕಾಗಿ ಉದುರಿ ಹೋಗ್ತಾವೆ. ಸಿದಲ್ಲಿ
ಕಾಯಜ ಸಂತಾನೋತ್ಪತ್ತಿಯ 4 ಅನುಕೂಲಗಳನ್ನು ಕೇಳಿದರು. ಒಂದನೇದೇನಪ್ಪ ಅಂದರೆ ಶೀಘ್ರವಾಗಿ ಸಸ್ಯಗಳನ್ನು ಪಡಿಬೋದು, ಬೀಜ ಉತ್ಪಾದಿಸಿದ ಸಸ್ಯಗಳಲ್ಲಿ ಇದು ಉಪಯುಕ್ತ, ಅನುವಂಶಿಕವಾಗಿ ಪೋಷಕ ಸಸ್ಯಗಳನ್ನು ಹೋಲ್ತವೆ, ಹೆಚ್ಚು ಇಳುವರಿ ನೀಡ್ತವೆ, ರೋಗಮುಕ್ತ ಸಸ್ಯಗಳನ್ನು ಪಡಿಬೋದು, ಕಡಿಮೆ ಸಮಯ ಮತ್ತು ಕಡಿಮೆ ವೆಚ್ಚದಲ್ಲಿ ಹೆಚ್ಚಿನ ಸಂಖ್ಯೆ ಸಸ್ಯಗಳನ್ನು ಪಡಿಬೋದು ಅಂತ ಬರೆದ್ರೆ ಈ ಉತ್ತರ ಕಂಪ್ಲೀಟ್ ಆಗ್ತದೆ. ಇಲ್ಲಿಗೆ ಸೈನ್ಸ್ನ ಫಸ್ಟ್ ಪಾರ್ಟ್ ಕಂಪ್ಲೀಟ್ ಮುಗಿಸಿದ್ದೀನಿ. ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.